ಇವತ್ತು ನಮ್ಮ ಜೊತೆಗೆ ಗಾನ ಕಲಾಭೂಷಣ ಪ್ರೊಫೆಸರ್ ಎಲ್ಲ ಪ್ರಶಸ್ತಿಗಳನ್ನು ಗಳಿಸಿರುವಂತಹ ಒಬ್ಬ ಮಹಾ ಕಲಾವಿದೆ. ನಿಮ್ಮ ಸಂಗೀತ ಸಾಧನೆ ಎಲ್ಲಿಂದ ಶುರುವಾಯಿತು? ನೆಂಟರಿಷ್ಟರ ತೊಡೆಯ ಮೇಲೆ ಕೂತು ಅವ್ರು ಹಾಡನ್ನೆಲ್ಲ ನಾನು ಹಾಡ್ತಾ ಇದ್ದೇನೆ. ನಾನು ಹಾಡು ಹೇಳ್ತೀನಿ ಅನ್ನೋ ಕಾರಣಕ್ಕೆ ನನ್ನನ್ನು ಉತ್ತರ ಕುಮಾರ ಅಂತ ಮಾಡಿದ್ರು. ಆಮೇಲೆ ಯಾಕೋ ನಿಂಗೆ ಸಂಗೀತವೇ ಬರಲ್ಲ, ಬೆಣ್ಣೆ ತಟ್ಟಕ್ಕೆ ಹೋಗು ಅಂತ ಹೇಳಿದ್ದು ಉಂಟು. ಈ ವಾಯ್ಸ್ ಕಲ್ಚರು ನನಗೆ ಅಕ್ಕರೆ ನಾಡ ಹತ್ರ ಕಷ್ಟ ಅಂತ ಅವತ್ತು ಕನಿಷ್ಠಿಲ್ಲ. ಇವತ್ತೆಲ್ಲ ಅಂದಾಗ ಯಪ್ಪ ಇಷ್ಟೆಲ್ಲ ಕಷ್ಟಪಟ್ಟ ಅಂತ ಅನಿಸುತ್ತೆ. ಉದಯ ರಾಗದಿಂದ ಹಿಡಿದು ಮಲ್ಗದ ಮಧ್ಯಮಾವತಿವರೆಗೂ ಹಾಗೆ ಸಂಗೀತದಲ್ಲೇ ಒಂಥರ ಕೇಳಿ ಬಂತು. ಏಳು ಗಿರಿಯೋಡೆಯ ಒಟ್ಟಿನಲ್ಲಿ ನಮ್ಮ ತಾಯಿ ತಂದೆಯ ಜೊತೆಗೆ ನನ್ನ ಬ್ರದರ್ಸು. ನಮಸ್ಕಾರ ವೀಕ್ಷಕ ಬಂಧುಗಳೇ. ಹೊಸ ದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ನ ಸಹಯೋಗದಲ್ಲಿ ಈ ಹೈ ನೋಟ್ಸ್ ಸರಣಿ ಇವತ್ತು ಇನ್ನೊಬ್ಬ ಹಿರಿಯ ಕಲಾವಿದರು ನಮ್ಮೊಡನಿದ್ದಾರೆ. ಈಗಾಗಲೇ ನೀವು ಸಾಕಷ್ಟು ನಮ್ಮ ಸಂದರ್ಶನಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿದಿರಿ, ಶೇರ್ ಮಾಡಿದಿರಿ, ಇನ್ನೂ ಹೆಚ್ಚಿಗೆ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆ ಇರೋರ ಬಗ್ಗೆ, ಅವರ ಸಾಧನೆ, ಅವರ ಪರಿಶ್ರಮ, ಅವರು ಈ ಕ್ಷೇತ್ರದಲ್ಲಿ ಮಾಡಿರುವಂತಹ ವಿಶೇಷ ಕೆಲಸಗಳನ್ನು ಹೇಳ್ತಾ ಹೋದರೆ ತುಂಬ ಸಮಯ ಹಿಡಿಯುತ್ತೆ. ಇವತ್ತು ನಮ್ಮ ಜೊತೆಗೆ ಗಾನ ಕಲಾಭೂಷಣ ಪ್ರೊಫೆಸರ್ ವಿದುಷಿ ನಾಗಮಣಿ ಶ್ರೀನಾಥ್ರವರು ಇದ್ದಾರೆ. ಜಗಕ್ಕೆ ಅವ್ರ ಬಗ್ಗೆ ನಮ್ಮ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ, ಈ ಶಾಸ್ತ್ರೀಯ ಸಂಗೀತ ವಲಯದಲ್ಲಿ ಅವರ ಹೆಸರನ್ನು ಕೇಳಿದವರೇ ಇರಲ್ಲ. ಅವರು ಪ್ರಸಿದ್ಧ ಗಾಯಕಿ, ಬಹಳ ಹೆಸರು ಮಾಡಿರುವಂತಹ ಗುರುಗಳು, ಸಂಘಟನಾಕಾರ್ತಿ, ನಿರ್ಮಾಪಕಿ, ನಿರ್ದೇಶಕಿ, ಲೇಖಕಿ, ವಾಗ್ಗೇಯಕಾರರು, ಹೀಗೆ ಹಲವಾರು ಸಾಧನೆಗಳು ಅವರಿದೆ. ಅಲ್ಲದೆ ನಮ್ಮ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಎಲ್ಲ ಪ್ರಶಸ್ತಿಗಳನ್ನು ಗಳಿಸಿರುವಂತಹ ಒಬ್ಬ ಮಹಾ ಕಲಾವಿದೆ ಇವತ್ತು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ನಾವು ಇವತ್ತಿನ ಸಂದರ್ಶನದಲ್ಲಿ ಮಾತಾಡಿಸ್ತಾ ಅವರ ಈ ಸಾಧನೆ, ನಡೆದು ಬಂದ ದಾರಿ, ಅವರ ಅನುಭವ, ಸಂಗೀತದಲ್ಲಿ ಅವರು ಮಾಡಿರುವಂತಹ ವಿಶೇಷ ಕೆಲಸಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮೇಡಮ್ ನಮಸ್ಕಾರ. ನಮಸ್ಕಾರ ಶಿವ. ತುಂಬ ಸಂತೋಷ ನಮ್ಮ ಸ್ಟುಡಿಯೋಗೆ ನೀವು ಬಂದಿದ್ದೀರಿ. ನೂರಾರು ವೇದಿಕೆಗಳಲ್ಲಿ ನಾವು ನಿಮ್ಮ ಜೊತೆ ನುಡಿಸಿದ್ದೀನಿ, ಅದು ನನ್ನ ಸೌಭಾಗ್ಯ. ಆದರೆ ಇವತ್ತು ಬೇರೆ ರೀತಿಯಾದ ಸವಾಲು. ವೇದಿಕೆಯಲ್ಲಿ ನೀವು ಕೊಡುವಂಥ ಸವಾಲಿಗೆ ನನ್ನ ಜವಾಬ್ದಾರಿ ಇರ್ತಿತ್ತು. ಇವತ್ತು ನನ್ನ ಸವಾಲಿಗೆ ನೀವು ಜವಾಬು ಕೊಡಬೇಕು. ಮೇಡಮ್, ನಿಮ್ಮ ಬಯೋಡಾಟಾ ಓದ್ತಾ ಇದ್ದರೆ ಒಂದು ರೀತಿ ಹೆದರಿಕೆ ಆಗುತ್ತೆ, ನಾವು ಎಲ್ಲೂ ಇಲ್ವಲ್ಲಪ್ಪ ಅಂತ. ಆದರೆ ನೀವು ನಮ್ಮನ್ನೆಲ್ಲ, ನಮ್ಮಂತಹ ನೂರಾರು ಜನ ಕಲಾವಿದರನ್ನ ಪ್ರೋತ್ಸಾಹ ನೀಡಿ ಮೇಲೆ ತಂದಿದ್ದೀರಿ. ಮೇಡಮ್, ನಿಮ್ಮ ಜನನ 1950, ಹಾಸನ ಜಿಲ್ಲೆಯ ಗುಬ್ಬಿ. ನಿಮ್ಮ ಕುಟುಂಬ, ನಿಮ್ಮ ಬಾಲ್ಯ ಮತ್ತು ನಿಮ್ಮ ಗುರುಗಳ ಬಗ್ಗೆ, ನಿಮ್ಮ ಸಂಗೀತ ಸಾಧನೆ ಎಲ್ಲಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಶಿವು, ಹೇಳಿದ್ರಿ ನಮ್ಮನ್ನೆಲ್ಲ ನೀವು ಪ್ರೋತ್ಸಾಹಿಸಿ ಮೇಲೆ ತಂದಿದ್ದೀರಾ ಅಂತ. ನಿಮ್ಮ ಎಲ್ಲರ ಸಹಕಾರದಿಂದ ನಮ್ಮ ಕಚೇರಿಗಳು ಆ ರೀತಿಯಲ್ಲಿ ಜನಮನ್ನಣೆಯನ್ನು ಪಡೀತು ಅನ್ನೋದು ಇಲ್ಲಿ 100ಕ್ಕೆ 100 ಸತ್ಯವಾದಂತಹ ವಿಷಯ. ಕಚೇರಿಗಳೇ ಅದು ಮೇಯ್ನ್ ಆರ್ಟಿಸ್ಟು, ಪಕ್ವಾದ್ಯದವರು ಅಂತಲ್ಲ, ನಮ್ಮ ಎಲ್ಲರ ಒಂದು ಟೀಮ್ ವರ್ಕ್. ಹೌದು, ಆಯಿತಾ? ಸೊ ಆ ರೀತಿಯಲ್ಲಿ
ನಾನು ಪ್ರತಿ ಸರಿ ಎಲ್ಲಿ ಮಾತಾಡಬೇಕಾದ್ರೂ ನಾನು ಹೇಳ್ತಾ ಇರ್ತೀನಿ, ಸಹಕಲಾವಿದರು ಅಂತ ಹೇಳ್ತೀನಿ ಹೊರತು ನಾನು ಪಕ್ವವಾದಿದವರು ಅಂತ ನಾನು ಎಂದೂ ನಾನು ಹೇಳೋದಕ್ಕಾಗೋದಿಲ್ಲ, ಅಕ್ಕಪಕ್ಕ ಕೂತಿರೋದ್ರಿಂದ ಅಷ್ಟೇ. ಕ್ರೆಡಿಟ್ಟು ಎಲ್ಲ ನಮಗೆಷ್ಟು ಸಲ್ಲಬೇಕು ಒಂದು ಕಚೇರಿಯಲ್ಲಿ ಇದು, ಆ ಕ್ರೆಡಿಟ್ಟು ನಿಮಗೂ ಅಷ್ಟೇ ಹೋಗಬೇಕು ಅನ್ನೋದು ನನ್ನ ವಿನಯಪೂರ್ವಕವಾದಂತಹ ಭಾವನೆ ಅಂತೂ ಹೌದು. ನನಗೆ ನೀವು ಕೇಳಿದ ಪ್ರಶ್ನೆಯನ್ನೇ ಅನೇಕರು ಕೇಳಿದ್ದಾರೆ. ಒಂದು ಹೆಸರು ಬಂದ ಮೇಲೆ ಎಲ್ಲ ನೀವು ಯಾವಾಗ ಸಂಗೀತ ಶುರು ಮಾಡಿದ್ರಿ ಅಂತ ಹೇಳಿ. ನಾನು ನಮ್ಮ ಅಮ್ಮನನ್ನು ಇದನ್ನೇ ನನಗೆ ಬುದ್ಧಿ ಬಂದ ಮೇಲೆ ನಾನು ಕೇಳ್ತಾ ಇದ್ದೆ. ಇದನ್ನು ನನ್ನ ಅಂತರಾಳದ ಆಲಾಪನೆ ನನ್ನ ಪುಸ್ತಕದಲ್ಲಿ ಕೂಡ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೀನಿ. ನಮ್ಮಮ್ಮ ಹೇಳ್ತಿದ್ಲು, ನೀನು 5ನೇ ವರ್ಷಕ್ಕಿದ್ದಾಗಲೇ, ನಮ್ಮದೆಲ್ಲ ಹಳ್ಳಿ ಜೀವನ, ನಮ್ಮ ಪೇರೆಂಟ್ಸ್ ಎಲ್ಲ ಇದ್ದಿದ್ದು, ಸೊ ಅಲ್ಲಿ ಟೀಚರ್ಸ್ ಆಗಿದ್ದವರು ಅವರು. ಸೊ ಹಾಗಾಗಿ ಈ ಹೊರ ಪ್ರಪಂಚ ಏನೂ ಗೊತ್ತಿರಲಿಲ್ಲ. ನಮ್ಮ ತಂದೆಗೆ ಏನೊಂದು ಸಂಗೀತ ಅನ್ನೋದ್ರಲ್ಲಿ ಆಸಕ್ತಿ ಇತ್ತೆ ಹೊರತು ನಾವು ಸಂಗೀತ ಮನೆತನದಿಂದ ಬಂದವರು ಅಂತೂ ಅಲ್ಲ. ಆದರೆ ಹಳ್ಳಿಯ ವಾತಾವರಣದಲ್ಲಿ ನಾವು ಬೆಳೆದಿದ್ದರಿಂದ ಅಲ್ಲೇನಾಗಿರೋದು, ಎಲ್ಲರಿಗೂ ಜೀವನ ಶೈಲಿಯಲ್ಲಿಯೇ ಈ ರಾಮಾಯಣ ಮಹಾಭಾರತ ಇದ್ರ ಬಗ್ಗೆ ಒಂದು ಪರಿಚಯ, ಡೈಲಿ ಅದನ್ನು ಓದುವಂಥದ್ದು. ಎಲ್ಲರೂ ಇರೋವಂಥ ಒಂದು 10-6 ಮನೆಗಳಲ್ಲಿ ಎಲ್ಲರೂ ಒಂದು ಕಡೆ, ಅದೇ ತಾನೇ ಎಂಟರ್ಟೈನ್ಮೆಂಟು. ಹಾಗೆ ಕೂತು ಬರೋ ಹಾಡುಗಳನ್ನೆಲ್ಲ ಹಾಡೋದು. ಒಂದು ಮದುವೆ ಅಂತಂದರೆ ಅಲ್ಲಿ ಏನು ವಿವಿಧ ವೈವಿಧ್ಯಮಯವಾದಂಥ ಊಟ ಉಪಚಾರಗಳು ಇಲ್ಲದೆ ಇದ್ರೂ ಎಲ್ಲರೂ ಸೇರಿ ಕೂತಿದ್ದಕ್ಕೊಂದು ಹಾಡು, ಉರ್ಟನೆ ಹಾಡು, ನಿಂತಿದ್ದಕ್ಕೊಂದು ಉರ್ಟನೆ ಹಾಡು. ಹೀಗೆ ಹಳ್ಳಿಯ ವಾತಾವರಣದಲ್ಲಿ ಬೆಳೆದಿದ್ದವ್ರಿಗೆ ಈ ಕಲೆಯ ವಿವಿಧ ಪ್ರಕಾರಗಳಿದೆಯಲ್ಲ, ಅದರದ್ದು ಸುಮಾರಾಗಿ ಚಿಕ್ಕ ವಯಸ್ಸಿನಿಂದ ಒಂದು ರೀತಿಯಲ್ಲಿ ಒಂದು ವೇವ್ ಅಂತಿರುತ್ತಲ್ಲ, ಆ ಹಬೆ ಇದ್ದೇ ಇರುತ್ತೆ. ಆ ರೀತಿಯಲ್ಲಿ ಹಳ್ಳಿಯಲ್ಲಿ ನಮ್ಮಮ್ಮ ಹೇಳ್ತಿದ್ರು, ನಮ್ಮ ತಂದೆ ತುಂಬ ಆಸೆಪಟ್ಟು ಪಾಪ ಚಿಕ್ಕ ವಯಸ್ಸಲ್ಲೇ ಎಲ್ಲ ತಂಜಾವೂರಿಗೆಲ್ಲ ಹೋಗಿ ಕದ್ದೆಲ್ಲ ಹೊಟ್ಟೋಗಿದ್ರಂತೆ. ಹೆಂಗೆ ಹೋದರು ಹೆಂಗೆ ಬಂದರು ಅದಕ್ಕೆ ನಮಗೆ ಗೊತ್ತಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ 80 years ಬ್ಯಾಕ್ ಆರ್ 100 years ಬ್ಯಾಕ್ ವಿಷಯ ನಾನು ಮಾತಾಡ್ತಿರೋದು. ಸೊ ಎಲ್ಲೋ ಹೋಗಿದ್ರು, ಕಲಿಯೋಕ್ಕಾಗಲಿಲ್ಲ, ವಾಪಸ್ ಬಂದರು ಹಳ್ಳಿಗೆ ಅಂತ. ಆಗ ಅವರೇನೋ ಸರಡೆ ವರ್ಷೆ ಅದನ್ನು ಶುರು ಮಾಡಿದ್ರು ಅಂತ ನಮ್ಮಮ್ಮ ಹೇಳ್ತಿದ್ರು. ನನಗೆ ಜ್ಞಾಪಕ ಇರೋ ಥರ 5 ಗಂಟೆಗೆ ಎಬ್ಸಿ ನನ್ನನ್ನು, 5-6 ವರ್ಷದ ಹುಡುಗಿ ಇದ್ದಾಗಲೇ ಎಬ್ಸಿ ನಮ್ಮ ತಂದೆ ಆಕಾರ ಸಾಧನೆಯನ್ನು, ಆ ಒಂದೇ ಸ್ವರವನ್ನು ಈ ಕಾರದಲ್ಲಿ ದೀರ್ಘವಾಗಿ ಹಿಡಿಯುವಂಥದ್ದು, ಒಂದು ಆವರ್ತ ಪೂರ್ತಿ ಹಿಡಿಯುವಂಥದ್ದು, ಉಕಾರದಲ್ಲಿ ಹಾಡುವಂಥದ್ದು, 3 ಸ್ಪೀಡ್ಗಳಲ್ಲಿ ಹಾಡುವಂಥದ್ದು, ಇದನ್ನೆಲ್ಲ ನಮ್ಮ ತಂದೆ ಅವರು ಪರಿಚಯ ಮಾಡಿದ್ರು ಅನ್ನೋದು ನನಗೆ ನೆನಪಿನಲ್ಲಿ ಇದೆ. ಅಂದ್ರೆ 5-6ನೇ ವರ್ಷದಲ್ಲೇ ನೀವು ಶುರು ಮಾಡಿದ್ದೀನಿ ಅಂತ. ಯಾರ ಹತ್ರ? ನಮ್ಮ ತಂದೆನೇ ಮೊದಲಿಗೆ ಅಂತ ಅಷ್ಟೇ ಅರ್ಥ. ಹಳ್ಳಿಯಲ್ಲಿದ್ರಲ್ಲ, ಏನೋ ಮನೆಯ ನಮಗೆ ಪಾಠಶಾಲೆ ಹಂಗೆ ಶುರುವಾಯಿತು. ಆಮೇಲೆ ಎಲ್ಲಿ ಹರಿಕತೆ ನಡಿಯಲ್ಲಿ, ಎಲ್ಲಿ ಬಯಲು ನಾಟಕ ನಡೀಲಿ, ಯಾರ ಮಲ್ಲಿ ಭಾರತ ವಚನ ಆಗಲಿ, ಇಲ್ಲೆಲ್ಲ ನಾನು ಯಾರ್ಯಾರದು ಹಿರಿಯರ ತೊಡೆ ಮೇಲೆ, ನೆಂಟರಿಷ್ಟರ ತೊಡೆಯ ಮೇಲೆ ಕೂತು ಅವ್ರು ಹಾಡನ್ನೆಲ್ಲ ನಾನು ಹಾಡ್ತಾ ಇದ್ದೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ನನ್ನ ಹಠವನ್ನು ಬಿಗಿ ಹಿಡಿದು ನನ್ನನ್ನು ಹತೋಟಿಗೆ ತರಬೇಕಾದ್ರೆ ಯಾವುದಾದ್ರು ಒಂದು ಹಾಡು ಅನ್ನೋ ಥರ, ಅಂದರೆ ಚಿಕ್ಕ ವಯಸ್ಸಿಂದ ನಂಗೆ ಅದರಲ್ಲಿ ಒಂದು ಆಸಕ್ತಿ ಇತ್ತು. ಇದ್ರ ಮೇಲೆ ಹಳ್ಳಿಲಿದ್ದರೆ ಆಗಲ್ಲ, ಮಕ್ಕಳ ವಿದ್ಯಾಭ್ಯಾಸ ಆಗಲ್ಲ ಅನ್ನೋ ಕಾರಣಕ್ಕಾಗಿ ನನ್ನ ಪೇರೆಂಟ್ಸ್ ಏನು ಮಾಡಿದ್ರು, ಇನ್ನೊಂದು ಸ್ವಲ್ಪ ಬೆಟರ್ ಟೌನ್ ಅನ್ಕೋಬೋದು, ಬಸವಪಟ್ಟಣ, ರುದ್ರಪಟ್ಟಣ ಅಂತ ಕಡೆಗೆ ಒಂದು ಟ್ರಾನ್ಸ್ಫರ್ ತಗೊಂಡು ಅಲ್ಲಿ ಬಂದು ನನ್ನನ್ನು ಇದು ಮಾಡಿದ್ರು. ಒಮ್ಮೆ ನಾನು 6-7 ವರ್ಷದ ಹುಡುಗಿ ಇದ್ದಿರಬೇಕು, ಕೊಣನೂರಿನಲ್ಲಿ ಒಂದು ಉತ್ತರನ ಪೌರುಷ ಅಂತಲೋ ಉತ್ತರ ಕುಮಾರ ಅಂತ ಒಂದು ನಾಟಕ. ಆ ನಾಟಕದಲ್ಲಿ ಕಂದ ಪದ್ಯಗಳೆಲ್ಲ ಬಹಳ ಇರ್ತಾ ಇತ್ತು. ನಾನು ಹಾಡು ಹೇಳ್ತೀನಿ ಅನ್ನೋ ಕಾರಣಕ್ಕೆ ನನ್ನನ್ನು ಉತ್ತರ ಕುಮಾರ ಅಂತ ಮಾಡಿದ್ರು. ಎಷ್ಟುದ್ದ ಇದ್ನೋ ನಾನು ಎಷ್ಟಿದೋ ಗೊತ್ತಿಲ್ಲ. ಅಲ್ಲೇ ಕಂದ ಪದ್ಯಗಳು ಅದನ್ನೆಲ್ಲ ನಾನು ಹಾಡುವುದನ್ನೆಲ್ಲ ನೋಡಿ ಅವತ್ತು ಈ ಡಿಕ್ಕಿ ಮಧುರ ಅಂತವ್ರು ಆ ಕಾಲಕ್ಕೆ ಆಗ್ತಿದ್ರು. ತಾರಾಸು ಅವರು ಚೀಫ್ ಗೆಸ್ಟ್ ಹೋಗುತ್ತು, ನನಗೆ ಅಕ್ಕ ಇದೆ. ಅವರು ಬಂದು, ಈ ಮಗು ತುಂಬ ಚೆನ್ನಾಗಿ ಹಾಡ್ತಾಳು, ಅವಳು ಗಂಟೆಲ್ಲ ಎಷ್ಟು ಚೆನ್ನಾಗಿದೆ, ಇವಳನ್ನು ಇದು ಮಾಡಿ ಮೈಸೂರಿಗೆ ಕಳಿಸಿ ಅಂತ ಹೇಳಿದ್ರು ಅಂತ ಹೇಳಿ
ನನಗೆ ಒಂದು 7 ವರ್ಷ ಇದ್ದಾಗ ನಮ್ಮ ಅಣ್ಣಂದರು ಅವಾಗೇನೋ ಇಬ್ಬರೂ ಅಲ್ಲಿ ಮೈಸೂರಿನಲ್ಲಿ, ಒಬ್ಬ SSLC ಇದ್ದಿರಬಹುದು, ಒಬ್ಬ ಇನ್ನು ಹಾಗೆ ನನಗಿಂತ 4-5 ವರ್ಷ ದೊಡ್ಡವರಲ್ಲ ಅವರುಗಳು. ಹಾಗೆ ಅವ್ರು ಓದೋಕ್ಕೆ ಬಿಟ್ಟಿದ್ರು ಒಂದು ರೂಮು, ಸಣ್ಣ ರೂಮ್ನಲ್ಲಿ. ಅಲ್ಲಿ ಹೋಗಿ ನನ್ನನ್ನು ಅವ್ರ ಜೊತೆ ಬಿಟ್ಬಿಟ್ರು. ನಮ್ಮ ಪೇರೆಂಟ್ಸ್ ಇಬ್ಬರು ಅಲ್ಲೇ ಇದ್ದಿದ್ದು, ಹಳ್ಳಿನಲ್ಲೇ ಇದ್ದಿದ್ದು. ನನ್ನನ್ನು ಅಲ್ಲಿ ಬಿಟ್ಟು ಸಂಗೀತಕ್ಕಾಗಿ ನನ್ನನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಲ್ಲಿ ಬಿಟ್ಟರು. ಇದಾಗಿ ಏನು ಅಡುಗೆ ಮಾಡ್ಕೋತಿದ್ವೋ ಏನು ಮಾಡ್ತಿದ್ವೋ, ಒಟ್ಟಿನಲ್ಲಿ ಅಣ್ಣಂದ್ರ ಜೊತೆಯಲ್ಲಿ ಸಂಗೀತದ ಅಭ್ಯಾಸಕ್ಕೆ ಶುರು ಮಾಡಿಕೊಂಡೆ. ಒಂದು ಮೇಷ್ಟ್ರ ಹತ್ರ, ಹೆಸರು ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಅವ್ರ ಹತ್ರ ಕರ್ಕೊಂಡೋಗಿ ನಮ್ಮ ತಂದೆ ಬಿಟ್ಟು ಇವಳಿಗೆ ಪಾಠ ಮಾಡಿ ಅಂದರು. ಮೇಷ್ಟ್ರು ಯಾಕೋ ನಿಂಗೆ ಸಂಗೀತವೇ ಬರಲ್ಲ, ಬೆಣ್ಣೆ ತಟ್ಟಕ್ಕೆ ಹೋಗು ಅಂತ ಹೇಳಿದ್ದು ಉಂಟು. ಒಂದು ನೋಡಿರ್ಬೋದು, ಅಗ್ರಹಾರ ಹತ್ರ ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಅಳ್ತಾ ಕೂತಿದ್ದೆ ನಾನು. ಆ ಭಟ್ರು ಬಂದು ಕೇಳಿದ್ರು, ಯಾಕೆ ರಾತ್ರಿ 8 ಗಂಟೆ ಆಯ್ತು ಅಳ್ತಾ ಕೂತಿದ್ಯಾ ಅಂತ. ಮೇಷ್ಟ್ರು ಸಂಗೀತ ಬರಲ್ಲ ಅಂದ್ಬಿಟ್ರು ಅಂತ ಹೇಳಿದ್ದಕ್ಕೆ, ಬಾ ನಾನು ಅರಕೆರೆ ನಾರಾಯಣರ ಹತ್ರ ಬಿಡ್ತೀನಿ, ನಮ್ಮನೆ ಮಾಡಿ ಮೇಲೆ ಅವ್ರು ಪಾಠ ಮಾಡ್ತಾರೆ. ಅಲ್ಲಿಗೆ ಕರ್ಕೊಂಡು ಹೋಗಿ ಆ ಮನುಷ್ಯ ಹೇಳ್ತಾರಲ್ಲ, ದೇವ್ರ ಪ್ರದ ಯಾರೋ ಬಂದರು, ಯಾರ ಮೂಲಕನೋ ಏನೋ ಆಗುತ್ತೆ ಅಂತ, ಅರಕೆರೆ ನಾರಾಯಣರ ಹತ್ರ ನನ್ನನ್ನು ಹಾಕಿದ್ರು. ಹಾಗಾಗಿ ಅವರು ನನ್ನ ವಾಯ್ಸು ಭಗವತಿ ಕೊಟ್ಟಂಗೆ ನನಗೆ ಯಾವತ್ತೂ 8ನೇ ಮನೆ ಶ್ರುತಿಯಲ್ಲಿ ಹಾಡುವಂಥದ್ದು ಪಿಚ್ ವಾಯ್ಸು, ಬಿರ್ಕ ವಾಯ್ಸು. ಸೊ ಹಾಗಾಗಿ ಅವ್ರ ಹತ್ರ ನನಗೆ ಆ ಬೇಸಿಕ್ಕಾಗಿ ಏನೇನು ಅಭ್ಯಾಸಗಳು ಆಗಬೇಕು ಸಂಗೀತಕ್ಕೆ, ಇದಕ್ಕೆ ಹೇಳ್ತೀವಲ್ಲ ವಾಯ್ಸ್ ಕಲ್ಚರ್ ಅಂತೀವಲ್ಲ, ಈ ವಾಯ್ಸ್ ಕಲ್ಚರು ನನಗೆ ಅರಕೆರೆ ನಾರಾಯಣರ ಹತ್ರ ಬಹಳಷ್ಟು ಆಯಿತು. ನೀನಲ್ಲದೆ ಜಗಕ್ಕೆ ಇನ್ನಾವ ದೈವವುಂಟು, ಹರಿಯ ಕಾವ ದೈವ ನೀನಲ್ಲದೆ. ಹೆಚ್ಚು ಕಮ್ಮಿ ನಂಗೆ 2-3 ವರ್ಷ ಅವ್ರ ಹತ್ರ ಪಾಠ ಆದಮೇಲೆ ಒಂದು ಯಾವುದೋ ಒಂದು ಎಲ್ಲರೂ ಸೇರಿ, ಮೈಸೂರಿನಲ್ಲಿರುವಂತಹ ಎಲ್ಲರೂ ಸೇರಿ, ಒಂದು ವಿದ್ವಾಂಸರು ಸೇರಿ ಒಂದು ಉತ್ಸವ ಮಾಡ್ತಾಯಿದ್ರು, ತ್ರಿಮೂರ್ತಿಗಳ ಡೇ ಅಂತ. ಇದು ಕಥೆಯಲ್ಲಿ ನಾವು ಕೇಳೋ ಹಾಗೆ ಯಾರೋ ಒಬ್ಬರು ಬರಲಿಲ್ಲ, ಅರಕೆರೆ ನಾರಾಯಣರು ಒನ್ ಆಫ್ ದಿ ಅಲ್ಲಿ ಮೇಜರ್ ಇದಾಗ ಆರ್ಗನೈಸರು. ನನ್ನ ಶಿಷ್ಯ ಹಾಡ್ತಾಳೆ ಅಂತ ಹೇಳಿದಾಗ ನಾನಿದೆ ಇದನ್ನು ಕಲ್ಯಾಣಿ ರಾಗ ಹಾಡಿ ಶಿವಕಾಮೇಶ್ವರಿ ಹಾಡಿದ್ದ ಜ್ಞಾಪಕ ನನಗಿದೆ. 4 ಆವರ್ತ ಸ್ವರನೂ ಹಾಡಿದ್ದಿರ್ಬೋದು. ಯಾರೋ ಒಬ್ಬರು ಅಲ್ಲಿ ಪಾತಾಳ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದು ನಿಮಗೆ ಗೊತ್ತಿರ್ಬೋದು. ಈಗ ಅದು ಜೈಸಸ್ ಮೆಡಿಕಲ್ ಕಾಲೇಜ್ ಆಗಿದೆ. ಅಲ್ಲಿ ಹನುಮ ಜಯಂತಿಗೆ ನನ್ನ ಕಚೇರಿ ಏರ್ಪಾಡು ಮಾಡಿದ್ರು. ಆ ಕಚೇರಿಗೆ VS ರಾಜಗೋಪಾಲು, ಮಹಾದೇವಪ್ಪನವರು ಇವರು ಎಲ್ಲ ಅಲ್ಲಿ ಕೇಳೋಕ್ಕೆ ಬಂದಿದ್ದವರು. ನನ್ನ ವಾಯ್ಸ್ಗೆ ಅವ್ರು ಇದಾಗಿ, ಅಯ್ಯೋ ಈ ಮಗು ತುಂಬ ಚೆನ್ನಾಗಿ ಹಾಡ್ತಾಳೆ ಅಂತ. ಅವತ್ತಿನಿಂದ ನನ್ನದು ಯಾವ ಮದುವೆ ಮನೆ ಆಗಲಿ, ಯಾವ ಪೆಂಡಾಲ್ ಆಗಲಿ, 4 ಗಂಟೆ 5 ಗಂಟೆ ರಾಮೋತ್ಸವದಲ್ಲೂ ಸರಿ, ಗಣಪತಿ ಉತ್ಸವಗಳಲ್ಲೂ ಸರಿ, ಆ ರೀತಿಯ ಕಚೇರಿಗಳು ನನಗೆ ಅದೊಂದು ರೀತಿಯಲ್ಲಿ ಪಕ್ಕನ. ಏನು ಹಾಡ್ತಿದ್ದೆ, ಸರಿ ಹಾಡ್ತಿದ್ನಾ ಬಿಡ್ತಿದ್ನಾ ಅನ್ನೋ ಬೇರೆ ಪ್ರಶ್ನೆ ಆದರೂ, ನಂಗೆ ಅದೇನೋ ಭಗವಂತ ಆಗಲೇ ಟ್ಯೂನ್ ಮಾಡುವಂಥದ್ದು, ರಾಗಂ ತಾನಂ ಪಲ್ವಿನ ಅದು ಎಲ್ಲಿ ಕೇಳಿದ್ನೋ ಎಲ್ಲಿ ಕಲ್ತ್ಕೊಂಡಿದ್ನೋ ನನಗೆ ಗೊತ್ತಿಲ್ಲಪ್ಪ. ಆ ಊರಿನ ದೇವತೆ ಹೆಸರು ಸೇರಿಸ್ಬಿಟ್ಟು ಒಂದು ಪಲ್ವಿ ಮಾಡಿಬಿಡ್ತಾ ಇದ್ದೆ. ಹೀಗಾಗಿ ಈ ದೊಡ್ಡವ್ರುಗಳೆಲ್ಲ ನುಡಿಸಿ ನನಗೆ, ನಾನು ಒಂದು 12-13 ವರ್ಷದ ಹುಡುಗಿ ಹೊತ್ತಿಗೆ ನಾನು ಸುಮಾರು ಕಚೇರಿಗಳು ಮಾಡಿದ್ದೆ. ಇದನ್ನೆಲ್ಲ ನನ್ನ ಹಿರಿಯರು, ನನಗೆ ನುಡಿಸಿದಂತಹ ಸಂಗೀತಗಾರರು, ನನ್ನ ಮನೆಯವರು, ಇವರೆಲ್ಲ ಸೇರಿ ಹೇಳುವಂತಹ ವಿಷಯಗಳು. ನನಗಿಂತ ನನ್ನ ಬಗ್ಗೆ ಅವ್ರು ನಾನು ನಡೆದು ಬಂದಂತಹ ರೀತಿಯನ್ನು ಅವರು ಮಾಡ್ತಾರೆ. ಬಟ್ ನನಗೆ ತುಂಬ ಪ್ಯಾಷನ್ನು. ನನಗೆ ಸಂಗೀತ ಅನ್ನೋದು ನನ್ನ ನಿದ್ರೆಯಲ್ಲೂ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀನು ಕೇಳಿದ ಪ್ರಶ್ನೆಗೆ ಇಲ್ಲಿ ಈ ಹಂತಕ್ಕೆ ಉತ್ತರ ಬಂತು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಲ್ಲ, ಇನ್ನೂ ಅಲ್ಲೇ ಇರ್ತೀನಿ ನಾನು. ನಿಮ್ಮ ಒಡ ಹುಟ್ಟಿದವರು ಮೇಡಮ್, ನೀವೊಬ್ಬರೇ ಹೆಣ್ಮಗು, ಅದು ಗೊತ್ತು ನನಗೆ. 4 ಜನ ನನಗೆ, 4 ಜನ, 2 ಅಣ್ಣಂದ್ರು, ಒಬ್ಬರು ಮುರಿದಾಗ ನುಡಿಸ್ತಾರೆ. ಒಬ್ಬರು ಮುರಿದಾಗ. ನಮ್ಮ ದೊಡ್ಡಣ್ಣ ಅಮೆರಿಕನಲ್ಲಿದ್ದಾರೆ. 2ನೇ ಅಣ್ಣ ನೀವು ನೋಡಿರ್ಬೋದು, ಇಲ್ಲೇ ಬರ್ತಾರಲ್ಲ, ಶಿವಮೊಗ್ಗದಲ್ಲಿದ್ದವರು, ಅವರು ಪ್ರೊಫೆಸರ್ ಆಗಿ ರಿಟೈರ್ಡ್ ಆದರು. ಆಮೇಲೆ ನನ್ನ ತಮ್ಮ ಒಬ್ಬ ಡಾಕ್ಟ್ರು. ನಮ್ಮ ಕೊನೆ ತಮ್ಮ BEMLನಲ್ಲಿ ಹೈ ಪೊಸಿಷನ್ ಇದ್ದವನು, ಇದಾಗ ಅವನು ಮೃದಂಗ ನುಡಿಸ್ತಾನೆ. ಸೊ ಹಾಗೆ ನನ್ನ ಬ್ರದರ್ 2ನೇ ಅಣ್ಣನೂ ಕೂಡ ಮೃದಂಗ ನುಡಿಸ್ತಾರೆ. ನಮ್ಮ ಡಾಕ್ಟರ್ ಬ್ರದರು ವೈಲಿನ್ ನುಡಿಸ್ತಾರೆ. ನಮ್ಮ ದೊಡ್ಡಣ್ಣಂಗೆ ಅವಕಾಶ ಆಗಲಿಲ್ಲ, ಫ್ಲೂಟ್ ಕಲಿಬೇಕು ಅಂತ ತುಂಬ ಇದು ಮಾಡಿದೆ. ಬಟ್ ಅವನಿಗೆಲ್ಲ ತುಂಬ ಜ್ಞಾನ ಇದೆ, ಎಲ್ರಿಗೂ ಆಸಕ್ತಿ ಇತ್ತು. ನಮ್ಮ ಪೇರೆಂಟ್ಸ್ ಏನು ಅಂದರೆ ವಿದ್ಯಾಭ್ಯಾಸ ಜೊತೆಗೆ ಕಾಲೇಜು ಇದು ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ, ಓದಿಸಿದ್ದಾರೆ. ಅವ್ರಿಗೆ ಆ ಕಾಲಕ್ಕೆ ಅವರು ತಗೊಂಡಂಥ ಒಂದು ಸ್ಟೆಪ್ಪು ತುಂಬ ದೊಡ್ಡ ವಿಷಯ. ಆಗ ತಟ್ಟಿ ಮಲಗಿಸೋ ಅಂಥ ಏಜಲ್ಲಿ ನಾನು ಸಂಗೀತಕ್ಕಾಗಿ
ಮೈಸೂರಲ್ಲಿ ಬಿಟ್ಟರು ಅಂತ ಅಂದರೆ ತಿಂಗಳಿಗೆ ದವಸ ಧಾನ್ಯ ಉಪ್ಪು ಖಾರ ಮೆಣಸಿನ ಏನೇನು ಬೇಕೋ ಎಲ್ಲವನ್ನು ಆ ರುದ್ರಪಟ್ಟಣದಲ್ಲಿ ಒಂದು ಮೂಟೆ ಕಟ್ಟು ನಾನು ತಿಂಗಳಿಗೊಂದ್ಸರಿ ಹೋಗ್ತಿದ್ದೆ. ನಾನೊಂದು 7-8-9 ವರ್ಷದ ಹುಡುಗಿನ ಬಸ್ಸಲ್ಲಿ ಕೂರಿಸ್ಬಿಟ್ಟು ಪಾಪ ಡ್ರೈವರ್ಗೆ ಹೇಳ್ಬಿಟ್ಟು ಮೂಟೆ ಇಟ್ಬಿಟ್ಟು ನೋಡಪ್ಪ ಅಲ್ಲಿ ಇಳಿಸ್ಬಿಡಪ್ಪ ಅಂದರೆ ನಾನು ಮೈಸೂರಿನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹಿಡಿದು ಜಟಕ ಅವಾಗೆಲ್ಲ 4 ಕಾಣಿನೋ ಏನೋ ಇರಬೇಕು ಅವಾಗದನ್ನು ತೊಗೊಂಡು ಹೋಗು, ಆ ಮೂಟೆನೂ ಹೊತ್ಕೊಂಡು ನಾನು ಅಲ್ಲಿಗೆ ಹೋಗಿ ಇದು ಮಾಡ್ತಿದ್ದೆ. ದಿವಸ ಅಡುಗೆ ಮಾಡ್ತಿದ್ವಿ. ಯಾವುದೋ ಆಮೇಲೆ ಈ ಕಷ್ಟ ಅಂತ ಅವತ್ತು ಅನಿಸ್ಲಿಲ್ಲ. ಇವತ್ತೆಲ್ಲ ಅಂದಾಗ ಅಯ್ಯಪ್ಪ ಇಷ್ಟೆಲ್ಲ ಕಷ್ಟಪಟ್ವಾ ಅಂತ ಅನಿಸುತ್ತೆ. ಬಟ್ ಅವತ್ತಿಗೆ ನಮ್ಮ ಫೋಕಸಿಂಗ್ ಓನ್ಲಿ ಆನ್ ಎಜುಕೇಷನ್ ಆ್ಯಂಡ್ ಆಗ ಡ್ಯಾನ್ಸ್ಗೆ ಹೋಗ್ತಾ ಇದ್ದೆ, ಹಿಂದೂಸ್ತಾನಿ ಸಂಗೀತಕ್ಕೆ ಹೋಗ್ತಿದ್ದೆ. ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಂಗೀತದ ಜೊತೆಗೆ ನಾನು ಪೂರ್ತಿ ನನ್ನ ದಿನಚರಿಯೂ ಹಾಗೆ ಆರಂಭವಾಗೋದು. ಉದಯರಾಗದಿಂದ ಹಿಡಿದು ಮಲ್ಗಕ್ಕೆ ಮಧ್ಯಮಾವತಿವರೆಗೂ ಹಾಗೆ ಸಂಗೀತದಲ್ಲೇ ಒಂಥರ ಕೆಳಕ್ಕೆ ಬಂತು. ಏಳುಗಿರಿಯೋಡೆಯ ಒಟ್ಟಿನಲ್ಲಿ ನಮ್ಮ ತಾಯಿ ತಂದೆಯ ಜೊತೆಗೆ ನನ್ನ ಬ್ರದರ್ಸು ಅವ್ರಿಗೆ ನೀವು ಅಂದರೆ ನಿಮ್ಮ ಸಂಗೀತ ಅಂದರೆ ಅವ್ರಿಗೆ ಪಂಚಪ್ರಾಣ ಇವತ್ತಿಗೂ. ನಮ್ಮ ದೊಡ್ಡಣ್ಣನೇ ನೀವು ನೋಡಿದ್ದೀರಾ ಅಮೆರಿಕಾ ಟೂರ್ನಲ್ಲಿ. ಅಷ್ಟು ಕಚೇರಿಗಳನ್ನ ಅವರು ಇಟ್ಕೊಂಡಿದ್ದಾರೆ. ಅಂದರೆ ಕುಟುಂಬದವರ ಒಂದು ಸಹಕಾರ ಅಂತ ಹೇಳಲ್ಲ, ಅವರು ಎಷ್ಟು ನಿಮ್ಮನ್ನು ಜೊತೆಲಿ ಇದ್ದು ಜತನವಾಗಿ ಕಾಪಾಡಿಕೊಂಡು ಅಲ್ವಾ. ಅಯ್ಯೋ, ಆಮೇಲೆ ನಿಮ್ಮ ತಂದೆ ತಾಯಿಗಳನ್ನು ನಾವು ಒಂದು ಅಪ್ರಿಷಿಯೇಷನ್ ಅಂದರೆ 6-7 ವರ್ಷದ ಹುಡುಗಿನ ಆ ಏಜ್ನಲ್ಲಿ ಸಂಗೀತಕ್ಕೋಸ್ಕರ ಬಿಟ್ಟು, ಆಮೇಲೆ ಇನ್ನೊಂದು ಇವಾಗ ಅದು ಕಷ್ಟ ಗಿಷ್ಟ ಅನ್ನೋದು ಆ ಸಂಗೀತ ಎಲ್ಲಾನು ಮರೆಸ್ಬಿಡುತ್ತೆ. ಅದಕ್ಕಾಗಿ ಕಾಲನೂ ಹಂಗೆ ಇತ್ತು. ಕಾಲನೂ ಹೌದು. ಈಗಿನಷ್ಟು ಬೇಕಿದ್ದೋ ಬೇಡುವುದೋ ಬಹಳಷ್ಟು ಎಲ್ಲವನ್ನು ತುಂಬಿಕೊಳ್ಳುವಂತಹ ಈ ಆಸೆ ಇದೆಯಲ್ಲ ಅವಾಗ ಆ ಕಾಲದಲ್ಲಿ ಇರ್ತಾನೆ ಇರಲಿಲ್ಲ. 2 ಸೀರೆ ಇದ್ದರೆ ಆ ಸೀರೆನೇ ಕಾಲೇಜ್ಗೂ ಹೌದು, ಕಚೇರಿಗೂ ಹೌದು, ಮನೆಯಲ್ಲೂ ಹೌದು. ನಮ್ಮಮ್ಮ ಇವತ್ತು ಆ ಸೀರೆ ಹುಟ್ಟಿದ್ರೆ ಮಾರನೇ ದಿವಸ ಇವತ್ತಿನ ದಿವಸ 400 ಸೀರೆ ನಮ್ಮ ತಲೆ ಮೇಲೆ ಬೀಳ್ಬೋದು. ಬಟ್ ಅವತ್ತು ನಮ್ಗೆ ಇಲ್ಲ ಅಂತ ಅನ್ನಿಸ್ದೇ ಇರೋ ಥರ, ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳೋರು ನಮ್ಮ ಪೇರೆಂಟ್ಸು. ಇಲ್ಲ ಅಂತ ಯಾಕೆ ಹೇಳ್ತೀರಾ, ಇದೆ 10 ರೂಪಾಯಿ ಇದ್ದರೂ ಅದನ್ನು ಹೆಂಗೆ ವ್ಯಯ ಮಾಡಬೇಕು ಅಂತ. ಒಂದು ಯಾವಾಗಲೂ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ದಿದ್ದು, ಈ ಸಾಹಿತ್ಯ ಸಂಗೀತ ಇವೆರಡನ್ನ ಆಶ್ರಯ ಮಾಡ್ಕೊಂಡ್ಬಿಟ್ರೆ ಜೀವನ ಪರ್ಯಂತ ನಿಮಗಿದು ಸಹಪಾಠಿಯಾಗಿರುತ್ತೆ. ಗಂಡ ಬಿಡ್ಬೋದು, ಮಕ್ಕಳು ಬಿಡ್ಬೋದು, ಹೆಂಡತಿ ಬಿಡ್ಬೋದು, ಏನು ಜೀವನದಲ್ಲಾದರೂ ಕೂಡ ರಿಯಲ್ ಫ್ರೆಂಡ್ಶಿಪ್ ಅನ್ನೋದು ನಿಮ್ಮನ್ನು ಯಾವಾಗಲೂ ಎಂಗೇಜ್ ಆಗಿಟ್ಟು ಲೈಫಲ್ಲೊಂದು ಬ್ಲಿಸ್ ಅಂತಿರುತ್ತಲ್ಲ, ಒಂದು ಆನಂದ, ಅದನ್ನು ನಿಜವಾಗಿ ನೀವು ಅವಲಂಬಿಸಿದ್ರೆ, ಅದನ್ನು ಅನುಭವಿಸೋಕೆ ಶುರು ಮಾಡಿದ್ರೆ, ನೀವೆಲ್ಲರೂ ಪ್ರೊಫೆಷನಲ್ ಆಗಿ ಹಾಡಬೇಕು ಅಂತಲ್ಲ. ನಮ್ಮನೇಲಿ ನಾನೊಬ್ಬಳೇ ಪ್ರೊಫೆಷನಲ್ ಆಗಿ ಸಂಗೀತ ತಗೊಂಡಿದ್ದು. ಮಿಕ್ಕವರೆಲ್ಲರೂ ಎಷ್ಟು ಚೆನ್ನಾಗಿ ನುಡ್ಸಿದ್ರು, ಎಷ್ಟು ಮಾಡಿದ್ರು, ಅವ್ರ ಎಜುಕೇಷನ್ ಕಡೆಗೆ ಹೋದರು. ಇವತ್ತಿನ ದಿವಸ ರಿಟೈರಿಂಗ್ ಏಜಲ್ಲಿ ದೇ ಆರ್ ಎಂಜಾಯಿಂಗ್ ದೇರ್ ಲೈಫ್ ವಿತ್ ಬುಕ್ಸ್ ಆ್ಯಂಡ್ ಮ್ಯೂಸಿಕ್. ಇದು ನಮ್ಮ 10 ರೂಪಾಯಿಗಳಲ್ಲಿ ನಮ್ಮ 4 ಜನಕ್ಕೆ ಪಾಠ ಮಾಡಿಸೋರು. ಮೇಷ್ಟ್ರುಗಳು ಮನೆಗೆ ಬಂದು ಪಾಠ ಮಾಡಿದ್ರು. ಆ ಮೇಷ್ಟ್ರಿಗೆ ನಂದಕ್ಕೆ 4 ರೂಪಾಯಿ, 3 ರೂಪಾಯಿ ಒಬ್ಬ ಮೇಷ್ಟ್ರಿಗೆ ವೈಲಿನ್ ಹೇಳ್ಕೊಡೋಕ್ಕೆ, ಇನ್ನೊಬ್ಬ 3 ರೂಪಾಯಿ ಬಂದಿದ್ದು. ಆ 10 ರೂಪಾಯಿವೇ ತುಂಬ ವ್ಯಾಲ್ಯೂಬಲ್ಲು. ಮನೆಗೆ ಅಕ್ಕಿ ಆಗಲಿ, ಬೇಳೆ ಆಗಲಿ, ಇದೆಲ್ಲ ಆಗಲಿ. ನಾವು ಅವ್ರುಗಳದ್ದೇನೆಂದರೆ 3 ಹೊತ್ತು ಊಟ ಮಾಡೋದು 2 ಹೊತ್ತು ಮಾಡಿ, 1 ಹೊತ್ತಿನ ಊಟ ಉಳಿಸಿದ್ರೆ ಇದಕ್ಕೆಲ್ಲ ನಾವು ಮಾಡಬೇಕಾದ್ದು ನೀವು. ಆ ರೀತಿಯಲ್ಲಿ ಅದರಲ್ಲಿ ನಮಗೊಂದು ಆಸೆ, ವಿಪರೀತ ದುರಾಸೆ ವಿದ್ಯೆ ಅಂದರೆ. ಆ ತನ್ನಲ್ಲಿ ಆಮೇಲೆ ಮನೇಲಿ 24 ಗಂಟೆ ನಮ್ಮ ಪೇರೆಂಟ್ಸು ವೇದಾಂತಿಗಳು. ನಮ್ಮ ತಂದೆ ಬರೆದಿರೋ ಕೆಲವೆಲ್ಲ ವೇದಾಂತದ ಬುಕ್ಗಳಿದೆ. ಸೊ ಆ ವೇದಾಂತವನ್ನು ನಮಗೆ ನಾವು ಏನಾದರೂ ಗೊಣಗಿದ್ರೆ ಜೀವನದ ಬಗ್ಗೆ, ಆ ವೇದಾಂತವನ್ನು ತುಂಬ ಸುಲಭವಾಗಿ ನಮ್ಗೆ ಹೇಳಿ ಅರ್ಥ ಮಾಡಿಸೋರು. 4 ಮೈಲಿ 5 ಮೈಲಿ ನಡಿಬೇಕಾದ್ರೆ ಉದ್ದಕ್ಕೆ ನಮ್ಮ ತಂದೆ ಮಾತಾಡ್ತಾ ಬರ್ತಾ ಇರೋರು. ಸಣ್ಣ ವಿಷಯಗಳು, ಟಿಪ್ಸು ಅಂತ ನಮಗನ್ಸಿದ್ರು, ಅಲ್ಲಿ ಮಹತ್ವವಾದ ವಿಷಯಗಳಿರೋದು. ಅದು ಇವತ್ತಿಗೆ ನಮ್ಮ ಕಣ್ಣು ಮುಂದೆ ಬರುತ್ತೆ. ತುಂಬ ಬರುತ್ತೆ, ಹೆಲ್ಪ್ ಆಗುತ್ತೆ. ಅದನ್ನೇ ನಾವು ಮಿಸ್ ಮಾಡ್ತಿರೋದು ಈಗ ಅಂತ ತುಂಬ ಅನಿಸುತ್ತೆ. ಮಕ್ಕಳಿಗೆ ಮನೆಯಲ್ಲಿ ಸ್ವಾಭಾವಿಕವಾಗಿ ಬಿಡಬೇಕದು. ಊಟ ತಿಂಡಿ ಹಾಕೋದ್ರ ಜೊತೆಗೆ ಇದು ಒಂದು ರೀತಿಯಲ್ಲಿ ಬಡಿಸೋ ಥರ ಇದ್ಬಿಟ್ರೆ, ವಾತಾವರಣ ನಮಗೆ ಸೃಷ್ಟಿಯಾಗ್ಬಿಟ್ಟಿದ್ರೆ, ಆಮೇಲೆ ಎಂಥ ವಾತಾವರಣಕ್ಕೆ, ಬೇಡದ ವಾತಾವರಣಕ್ಕೆ ಹೋದರೂ ನಾವು ಅದಕ್ಕೆ ಅಂಟ್ಕೊಳ್ಳಲ್ಲ.
ಅಂಟೋದು ಇದ್ರಲ್ಲಿ ಅಂಟು ಬಿಟ್ಟಿರುತ್ತೆ, ಮನಸ್ಸು ಇದ್ರಲ್ಲಿ ನೆಟ್ಟು ಬಿಟ್ಟಿರುತ್ತೆ. ಆದ್ದರಿಂದ ನನಗೆ ತುಂಬ ಅನಿಸುತ್ತೆ ಹಿಂದಿನ ಕಾಲದ ಬೆಳಸಾಣಿಕೆ ಎಲ್ಲ ಇದೆಯಲ್ಲ, ಆಮೇಲೆ ಆ ಧೈರ್ಯ, ಎಲ್ರಿಗೂ ಆ ಧೈರ್ಯ ಇತ್ತಲ್ಲೋ ಗೊತ್ತಿಲ್ಲ, ನಮ್ಮ ಪೇರೆಂಟ್ಸಿಗೆ ತುಂಬ ಧೈರ್ಯ. ಅದಾದ ನಂತರ ನಾನು ತುಂಬ ಕಚೇರಿಗಳನ್ನು ಮಾಡಿ ನಾನು ಮಡ್ರಾಸ್ಗೆ ಹೋಗೋದ್ರೊಳಗಾಗಲೇ ನಾವು ಒಂದು ತಕ್ಕ ಮಟ್ಟಿಗೆ ನಾನು ನೇಮ್ ಮಾಡಿದ್ದೆ. ಬಹುಶಃ ಅದನ್ನು ನಿಮಗೂ ಗೊತ್ತಿರ್ಬೋದು, ನಿಮ್ಮ ತಂದೆಯವರೆಗೂ ಗೊತ್ತಿರ್ಬೋದು. ಖಂಡಿತ. ಅರ್ಕರೆ ನಾರಾಯಣರಾವ್ ಆದಮೇಲೆ ನಿಮ್ಮ ಬಯೋಡಾಟಾ ನಾನು ಓದ್ತಾ ಇದ್ದೆ. ನೀವು ಮ್ಯೂಸಿಕ್ ಕಾಲೇಜ್, ಮಹಾರಾಣೀಸ್ ಕಾಲೇಜ್ ಓದೋದಕ್ಕೆ ಮಹಾರಾಣೀಸ್ ಕಾಲೇಜ್ BA ತಗೊಳ್ತೀರಿ. ಅದರಲ್ಲಿ ಸಂಗೀತ ತಗೊಂಡಿದ್ದೆ, ಹಿಸ್ಟ್ರಿ ತಗೊಂಡಿದ್ದೆ, ಕನ್ನಡ ಲಿಟ್ರೇಚರ್ ತಗೊಂಡಿದ್ದೆ. ಬಿಕಾಸ್ ನಮ್ಮ ತಂದೆ ಅಂದ್ರೆ ಇದು ಪ್ರಾಥಮಿಕ ಶಿಕ್ಷಣ ಎಲ್ಲ ಮೈಸೂರಿನಲ್ಲೇ? ಎಲ್ಲ ಮೈಸೂರಿನಲ್ಲೇ. ಅದ್ಯಾವುದೋ ಚಾವಡಿ ಸ್ಕೂಲ್ ಅಂತ ಗೌರ್ಮೆಂಟ್ ಸ್ಕೂಲು. ನನಗೇನು ಹೇಳ್ಕೊಳಕ್ಕೆ ನಾಚಿಕೆ ಇಲ್ಲ ಆ ಗೌರ್ಮೆಂಟ್ ಸ್ಕೂಲ್ಗೆ, ಯಾಕೆಂದ್ರೆ ಅಪ್ಪ ಅಮ್ಮ ಜೊತೆಲಿ ಇರಲಿಲ್ಲ ಅಲ್ವಾ. ಸೊ ನಾನು ಓದ್ತಿದ್ನ ಬಿಟ್ಟಿದ್ನ ಅಂತ ಯಾರು ನೋಡಿದ್ರು. ನಾನು ಸಂಗೀತ ಹಾಡ್ಬಿಡ್ತಿದ್ದೆ, ನಾಟಕ ಮಾಡಿಬಿಡ್ತಿದ್ದೆ, ಡಿಬೇಟ್ ಮಾಡ್ತಾ ಇದ್ದೆ. ಆದ್ದರಿಂದ ನಾನೇ ಡೈರೆಕ್ಟು ಮಾಡಿಬಿಡ್ತಿದ್ದೆ, ನಾಟಕ ಬರೆದು ಡೈರೆಕ್ಟ್ ಮಾಡಿ. ಸ್ಕೂಲಲ್ಲೆಲ್ಲ ನಂದೇ ಒಳ್ಳೆ ಕನ್ವೀನರು ಆ್ಯಂಡ್ ಡೈರೆಕ್ಟ್ರು ಎಲ್ಲ ಓದುವೆ. ಟೀಚರ್ಸ್ ಎಲ್ಲ ಅವ್ರು ತುಂಬ ಚೆನ್ನಾಗಿ ಓದ್ಕೊಂಡ್ಬಿಡ್ತೀವಿ. ಈಗಿನ ಥರ ಟೆಸ್ಟು ಫಸ್ಟು ಅದೆಲ್ಲ ಇರ್ತಿರ್ಲಿಲ್ಲಲ್ಲ, ವರ್ಷಕ್ಕೊಂದೇ. ನಮಗೆ 8th ಸ್ಟ್ಯಾಂಡರ್ಡು, ಅವಾಗ 8th ಸ್ಟ್ಯಾಂಡರ್ಡ್ ಇತ್ತು. ಈಗಿನ ಥರ 7th ಇಂದ 8th ಹೋಗೋದಲ್ಲ, ಹೈಸ್ಕೂಲ್ಗೆ ಹೋಗೋದಲ್ಲ, 8th ಮಿಡ್ಲ್ ಸ್ಕೂಲ್ಗೆ. ಆ ಥರ ಮೇಡಮ್ಗಳೆಲ್ಲ ನೆಚ್ಕೊಂಡ್ಬಿಟ್ಟಿದ್ರು. ನಾ ಹಿಂಗೆ ಇದ್ರಲ್ಲಿ ಓದೋದ್ರಲ್ಲೂ ತುಂಬ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ರು ಇದು ಮಾಡಿ. ಆಮೇಲೆ ಪರೀಕ್ಷೆಲಿ ಇದು ಮಾಡ್ತೀನಿ. ನನಗೆ ನೋವುನಂದರೆ ಕಷ್ಟ, ಯಾಕೆಂದರೆ ನಾನು 1ನೇ ಕ್ಲಾಸಿಂದ ಬಹುಶಃ 2ನೇ ಕ್ಲಾಸ್ 1ನೇ ಕ್ಲಾಸ್ ನಾನು ಅಲ್ಲೇ ಓದಿದೆ ಅಂತ ಕಾಣುತ್ತೆ, ಹಳ್ಳಿಗಳಲ್ಲಿ ಓದಿದ್ದೇನೋ. ಸೊ ಇಲ್ಲಿ ಬರ್ತೀನಿ, ನನಗೆ ಕ್ವಶನ್ನು ಅರ್ಥ ಆಗ್ತಾ ಇಲ್ಲ. ಈಸ್ ಅಂದ್ರೇನು, ನೌನ್ ಅಂದ್ರೇನು, ಏನು ಕ್ವಶನ್ ಪೇಪರ್ ಓದಕ್ಕೆ ಬರಬೇಕಲ್ಲ ಫಸ್ಟು. ಕೂತಿದ್ದೆ ಪಾಪ. ಅವಾಗ ನಮ್ಮ ಮೇಡಮ್ ಒಬ್ಬರು, ನೀನು ಡ್ರಾಮಾ ನೋಡಿಬಿಟ್ಟು ನಾನು ಎಲ್ಲನೇ ತುಂಬ ಇದು ಅಂದ್ಕೊಂಡ್ಬಿಟ್ನಲ್ಲ ಹುಡುಗಿ, ನಿಂಗೆ ಏನೇ ಬರ್ಕೊಳಕ್ಕೆ ಬರಲ್ವಲ್ಲೇ ಇಲ್ಲಿ ಅಂತ ಅಂದ್ಬಿಟ್ಟು, ಅದು ಹೆಂಗೋ ನನಗೆ ಎಲ್ಲ ಪಾಸ್ ಆಯಿತು. ನಂತರದಲ್ಲಿ ನಾನು ಸೀರಿಯಸ್ ಆಗಿ ತಗೊಂಡೆ ವಿದ್ಯಾಭ್ಯಾಸ. ಎಲ್ಲೂ ನಾನು ಥ್ರೌಟ್ ರ್ಯಾಂಕು, ನಾನು ನೋಡಿದೆ ಪೂರ್ತಿ ಗೋಲ್ಡ್ ಮೆಡಲು ಥ್ರೂಔಟ್ ರ್ಯಾಂಕು. SSLC ದಾಟಿದ ಮೇಲೆ ಬಹುಶಃ ನನಗೆ ತುಂಬ ಮೆಡಿಕಲ್ಗೆ ಹೋಗಬೇಕು ಅಂತಿತ್ತು. ಸೊ ನಮ್ಮ ದೊಡ್ಡಣ್ಣ ಯಾವತ್ತೂ ಬೈದೋನಲ್ಲ ನನ್ನನ್ನು. ಯಾರಾದರೂ ನಮ್ಮ 2ನೇ ಅಣ್ಣ ಇವ್ರುಗಳು ಬೈದರೂ ಕೂಡ ಹೆಣ್ಮಗುನ ಬೈಬಡಿ ಕಂಡ್ರು ಅಂತ ಇವ್ನು ತಲೆ ಕೆಡಿಸ್ಕೊಂಡ್ಬಿಡೋನು ಅಷ್ಟಿದು. ಅವ್ರು ಅವತ್ತು ಮಾತ್ರ ನನ್ನನ್ನು ಮೂಲೆಗೆ ಸೇರಿಸಿ 2 ಬಿಗಿದು ಹೇಳ್ದ, ನಿನ್ನದು ಸಂಗೀತ ಅಷ್ಟು ಮಾಡ್ಕೊ ಆಯಿತಾ, ನೀನು ಫೇಲ್ ಆಗಿಬಿಡ್ತೀಯ PUC ಇಲ್ಲದೇ ಇದ್ದರೆ ಅಂತ. ಅವಾಗೆಲ್ಲ 1 year PUC. ಅಲ್ಲೂ ನಂದು ನಾನು ಮಹಾರಾಣೀಸ್ ಕಾಲೇಜಿಗೆ ಫಸ್ಟ್ ಎಕನಾಮಿಕ್ಸ್ ತೊಗೊಂಡಿದ್ದೆ, ಹಿಸ್ಟ್ರಿ ತೊಗೊಂಡಿದ್ದೆ. ಯಾಕೆಂದರೆ ಓದುವುದರಲ್ಲಿ ನನಗೆ ಇಂಟ್ರೆಸ್ಟು ಇದ್ರ ಜೊತೆಯಲ್ಲಿ ಆಗಬೇಕು ಅಂತ. ಸೊ ಹಾಗಾಗಿ BA ಮಾಡಿದೆ ಅಲ್ಲೇ. ಮಗ